ಇದ್ದಂಗೆ ನನ್ನ ಫ್ಯಾಮಿಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಮೊದಲು ಹೇಳುವಂತಹ ಪದ ದೇವಸ್ಥಾನದಲ್ಲಿ ದಯವಿಟ್ಟು ಒಂದು ಕಟ್ಲೆ ತಗೊಳ್ಳಿ ಮನೆ ಬಾಗಿಲಿಗೆ ಕಟ್ಟೋಣ ಅಂತ ಹೇಳ್ತಾರೆ. ಇದೇ ವರ್ಡಲ್ಲಿ ಒಂದು ಸಿನಿಮಾ ರೆಡಿ ಆಗಿದೆಯಲ್ಲ ಅಂತ ನನಗೆ ಶಾಕ್ ಆಯಿತು. ಬಟ್ ಆ ಸಿನಿಮಾದ ಟೀಸರ್ ಆಗಿರಬಹುದು, ಸಾಂಗ್ಸ್ ಆಗಿರಬಹುದು, ಹೀರೋಯಿನ್ ಆಗಿರಬಹುದು, ಹೀರೋ ಆಗಿರಬಹುದು, ಎಲ್ಲರೂ ಕೂಡ ನನಗೆ ಇಷ್ಟ ಮೊದಲನೇ ಬಾರಿಗೆ ನಮ್ಮ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ ಕೆಂಪೇಗೌಡ ಸರ್. ಹೆಸರಲ್ಲೇ ಒಂದು ಪವರ್ ಇದೆ. ಸಕ್ಕತ್ತಾಗಿ ಆಡಿಸಿದ್ದೀರಾ ಇಬ್ರು. ನನಗೆ ನೀವು ಅಲ್ಲಿ ವಾಕಿಂಗ್ ಅಲ್ಲಿ ಬರ್ತೀರಾ ನಡ್ಕೊಂಡಂಗೆ, ಬಟ್ ಅಲ್ಟಿಮೇಟ್ ಆಗಿದೆ ಇವರು ಕೂಡ. ಕೈ ಹಿಡಿಯುವೆ ಖಂಡಿತ. ಹೀರೋ ಆಗಿ ನಿಮ್ಮ ಮನೆಯವರಿಗೆ ಎಷ್ಟು ಖುಷಿ ಆಯಿತು? ಏನು ಖುಷಿ ಇಲ್ಲ, ಬೈದ್ರು ಚೆನ್ನಾಗಿ, ಯಾಕೆ ಹೀರೋ ಆಗಿದೆಯಾ ಅಂತ. ನೀವು ಮೆಟೀರಿಯಲ್ ಅನ್ನ ನಿಮ್ಮ ಮುಖ ನೋಡಿ ಯಾಕೆ ಬೈ, ಒಳ್ಳೆ ಟ್ಯಾಲೆಂಟ್ ಇದೆ. ಗಿಲ್ಲಿ ಗಿಲ್ಲಿ ಒಂದು ಸಣ್ಣ ಕಾಮಿಡಿಯನ್ ಆಗಿ ಬಂದವರು, ಇವತ್ತೊಂದು ಬಿಗ್ ಬಾಸ್ ಮನೆ. ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ರೋಡಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಆಮೇಲೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಸೂಪ್ರಮ್ಸು 6-5 ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಒಳ್ಳೆ ಕಂಟೆಂಟ್ ಇದ್ದರೆ ಎಲ್ಲನೂ ಚೆನ್ನಾಗಿತ್ತು, ನಮಗೆ ಖುಷಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಮ್ಮ ಆಡಿಯನ್ಸ್ ನಮ್ಮನ್ನು ಬಿಟ್ಕೊಟ್ಟಿಲ್ಲ. 100% ಆಗುತ್ತೆ. ನನಗೆ ಆ ನಂಬಿಕೆ ಇದೆ, ಯಾಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ. ಸಿನಿಮಾ ಮೇಲೆ ನಂಬಿಕೆ ಇದೆ, ನಮ್ಮ ಆಡಿಯನ್ಸ್ ಮೇಲೂ ನಂಬಿಕೆ ಇದೆ. ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತಾರೆ ಅವರು. ಹೌದು ಹೌದು, ನಾನ್ ಮೆಂಟಲ್. ಇದಕ್ಕೆ ಕಾರಣ ಯಾರು ಗೊತ್ತಾ? ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನನಗೆ ಗೊತ್ತಿದ್ದಂಗೆ ನನ್ನ ಫ್ಯಾಮಿಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಮೊದಲು ಹೇಳುವಂತಹ ಪದ ದೇವಸ್ಥಾನದಲ್ಲಿ ದಯವಿಟ್ಟು ಒಂದು ಕಟ್ಲೆ ತಗೊಳ್ಳಿ ಮನೆ ಬಾಗಿಲಿಗೆ ಕಟ್ಟೋಣ ಅಂತ ಹೇಳ್ತಾರೆ. ಬಟ್ ನಾನು ಒಂದಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ. ನಾವು ಆಡೋ ಭಾಷೆಗಳು ಎಷ್ಟೋ ವರ್ಡ್ಗಳು ಸಿನಿಮಾ ಟೈಟಲ್ ಆಗಿದೆ. ಬಟ್ ಇದು ನಮ್ಮನೇಲಿ ಯಾವಾಗಲೂ ಬಳಸ್ತಾರಲ್ಲ, ಕಟ್ಲೆ ತಗೊಳ್ಳಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಈ ಒಂದು ವರ್ಡನ್ನು ಬಳಸ್ತಾರಲ್ಲ. ಇದೇ ವರ್ಡಲ್ಲಿ ಒಂದು ಸಿನಿಮಾ ರೆಡಿ ಆಗಿದೆಯಲ್ಲ ಅಂತ ನನಗೆ ಶಾಕ್ ಆಯಿತು. ಬಟ್ ಆ ಸಿನಿಮಾದ ಟೀಸರ್ ಆಗಿರಬಹುದು, ಸಾಂಗ್ಸ್ ಆಗಿರಬಹುದು, ಹೀರೋಯಿನ್ ಆಗಿರಬಹುದು, ಹೀರೋ ಆಗಿರಬಹುದು, ಎಲ್ಲರೂ ಕೂಡ ನನಗೆ ಇಷ್ಟ ಆದರು. ಇವತ್ತು ಕಟ್ಲೆ ಸಿನಿಮಾದ ಹೀರೋಯಿನ್ ಇಬ್ರು ಕೂಡ ನನ್ನ ಜೊತೆಗಿದ್ದಾರೆ. ಹೀರೋ ಬಗ್ಗೆ ನಾನು ಏನು ಹೇಳಲಿ, ಆಕ್ಚುಲಿ ನಾನು ಚಿಕ್ಕವಳಾಗಿರುವಾಗಿಂದನೂ ಅವ್ರ ಕಾಮಿಡಿ ನೋಡ್ಕೊಂಡು ಬಂದಿದ್ದೀನಿ. ಹಂಗಂತೇಳಿ ಅವ್ರಿಗೆ ಏಜ್ ಜಾಸ್ತಿ ಆಗಿದೆ ಅಂತಲ್ಲ, ನನಗೆ ಏಜ್ ಕಡಿಮೆ ಅಂತ ಹೇಳ್ಬಿಟ್ಟು ಅಷ್ಟೇ. ಪಾಪ ಮತ್ತೆ ಅವ್ರಿಗೆ ಏಜ್ ಜಾಸ್ತಿ ಆಗಿದೆಲ್ಲ ಅಂತ ಅನ್ಕೋಬೇಡಿ. ಕಟ್ಲೆ ಸಿನಿಮಾದ ನಾಯಕ ನಟ, ಒಂದಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ದಿಗ್ಗಜ ನಾಯಕರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಮೊದಲನೇ ಬಾರಿಗೆ ನಮ್ಮ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ ಕೆಂಪೇಗೌಡ ಸರ್. ಹೆಸರಲ್ಲೇ ಒಂದು ಪವರ್ ಇದೆ. ಅವರ ನಾವು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಕೆಂಪೇಗೌಡ್ರೆ, ನಮಸ್ಕಾರ. ನಮಸ್ತೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಮೊದಲನೇದಾಗಿ ನಮ್ಮ ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ನಟ ಕೆಂಪೇಗೌಡ. ಮೇಡಮ್ ಹೇಳಿದಾಗೆ ತುಂಬ ಚಿಕ್ಕ ಹುಡುಗಿಂದ ನೋಡ್ಕೊಂಡ್ ಬಂದಿದ್ದಾರೆ ಅಂತ ಕಾಮಿಡಿ. ಅವರೇ ಉತ್ತರನೂ ಹೇಳ್ಬಿಟ್ರು, ಅಷ್ಟೊಂದು ಏಜು ಆಗಿಲ್ಲ ಅಂತ. ಸೊ ಅಲ್ಲಿಂದನೂ ನೀವು ಬೆಳೆಸ್ಕೊಂಡ್ ಬಂದಿದ್ದೀರಿ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಎಸ್. ಓಕೆ. ಇನ್ನು ನಮ್ಮ ಹೀರೋಯಿನ್, ಆಕ್ಚುಲಿ ನಾನು ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಇವ್ರನ್ನ ನಾನು ಜಾಸ್ತಿ ನೋಡಿರೋದು ಅದ್ರಲ್ಲಿ, ಆಯ್ತಾ. ಅದರಲ್ಲಿ ಅಚ್ಚು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅಲ್ಲೂ ಕೂಡ ತುಂಬ ಸಾಫ್ಟ್ ಆಗಿ ದೀಪು ಹೆಂಗ್ ಮಾಡಬೇಕು ಇಷ್ಟೇ. ನಾನು ರಿಯಲ್ ಆಗಿ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ಕೊಂಡೆ. ಇಲ್ಲ, ನಾನು ಹೀರೋ ಡೈರೆಕ್ಟರ್ ಸರ್ ಏನಾದ್ರು ಹೊಡ್ಕೊಂಡು ಕರ್ಕೊಂಡ್ ಬಂದ್ರೆ ಬೈಕೊಂಡು ಕರ್ಕೊಂಡು ಬಂದ ಅಂತ ಕೇಳಿದೆ. ಆ ಥರ ಎಲ್ಲ ಏನಿಲ್ಲ. ಬಟ್ ಪಾಪ ನಮ್ಮ ಮೇಡಮ್ ಅಷ್ಟು ಸಾಫ್ಟ್, ಸೆನ್ಸಿಟಿವ್. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವ್ರ ಹತ್ರ ಅಷ್ಟೊಂದು ಪ್ರಶ್ನೆಗಳನ್ನ ನನಗೆ ಕೇಳಕ್ಕಿದೆ. ಸೀರಿಯಲ್ ಬಗ್ಗೆ ಆಗಿರ್ಬಹುದು. ಸೀರಿಯಲ್ನ ಕೇಳಿದ್ರೆ ಡೈರೆಕ್ಟ್ ಇಲ್ಲಿಂದ ಹೊರಗಡೆ ಆಗ್ತಾರೆ. ಓನ್ಲಿ ಸಿನಿಮಾ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗಿದ್ದಾರೆ ಸನ್ಮಿತಾ ಅವರು. ನಮ್ಮನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ಸನ್ಮಿತಾ ಅವರೇ. ನಮಸ್ತೆ. ಅಂದ್ರೆ ಈಗ ಏನು ನಮ್ಮ ಸ್ಪೀಡ್ ನ್ಯೂಸ್ ಇಂದ ನಾಮಕರಣನ ಮುಖಾಂತರ ಸನ್ಮಿತಾ ಅವ್ರ ಹೆಸರು ನಾಮಕರಣ ಆಗ್ತಾ ಇದೆ. ಬಟ್ 2-3 ಸಲ ನನಗೆ ಮಿಸ್ಟೇಕ್ ಆಗುತ್ತೆ. ಇವತ್ತಿಂದ ನಮ್ಮ ಕಟ್ಲೆ ಹೀರೋಯಿನ್ ಶರಣ್ಯ ಅಲ್ಲ, ಸನ್ಮಿತಾ ಅಂತಾನೆ ಇರೋದು. ಬಟ್ ಆದ್ರೆ ಹೊರಗಡೆ ಹೋದಾಗೆಲ್ಲ ಸೀರಿಯಲ್ ನೇಮ್ ಇಂದ ಕರೀತಾರಲ್ಲ, ಅಷ್ಟಾಗಿ ಹೆಸರು ಯಾರಿಗೂ ಅಚ್ಚು ಅಂತ ಕರೀತಾರೆ. ಸೊ ಹಾಗಾಗಿ ಸನ್ಮಿತಾ. ಓಕೆ, ಸನ್ಮಿತಾ ಇವತ್ತು ನಾಮಕರಣ ಆಗ್ತಿದೆ ಸ್ಪೀಡ್ ನ್ಯೂಸ್ ಮುಖಾಂತರ. ಕಟ್ಲೆ ಸಿನಿಮಾದ ನಾಯಕಿ ನಟಿ ಸನ್ಮಿತಾ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸನ್ಮಿತಾ ಅವ್ರೆ, ನಮಸ್ಕಾರ. ನಮಸ್ತೆ. ಅದು ರಿಯಲ್
ಮಚ್ಚೆನಾ? ಆಕ್ಚುಲಿ ಹೌದು, ಏನ್ real ಗೊತ್ತಾ ಮಚ್ಚೆ. ಮೇಡಮ್, ನಾಮಕರಣ ಮಾಡಿದ್ರೆ ನಮ್ಮ ಮಂಡ್ಯ ಕಡೆ ಎಲ್ಲ ಮರಿ ಹೊಡೆದು ಊಟ ಹಾಕ್ಸ್ತಾರೆ. ಅದನ್ನ ಅಟ್ಲೀಸ್ಟ್ ಇವ್ರು ಎಲ್ಲಿ ಪಾರ್ಟಿ ಕೊಡ್ತಾರೆ ಕೇಳಿ ಮೇಡಮ್, ನಾಮಕರಣ ಮಾಡಿದೀವಿ. ಕೊಡೋಣ. ಕೆಳಗಡೆ ಇದೆ, ಹೋಗ್ಬಹುದು ಪಾರ್ಟಿಗೆ. ಬಾಗ್ಲೆಲ್ಲ ಮ್ಯೂಸಿಕ್ ಹಾಕೊಂಡಿರ್ತಾರೆ, ಈಗ ಹೋಗ್ಬೋದು. ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗೋಣ. ಓಕೆ, Yes. ಆಗ್ಲೇ ನಾನು ಹೇಳ್ದಂಗೆ ಕೆಂಪೇಗೌಡ್ರೆ ಸರ್, ನಿಮ್ಮ ಹೆಸರೆಲ್ಲ ಒಂದು ಪವನ್ ಬಿಡಿ, ಅದೇ ಹೆಸರು ಹೇಳಕ್ಕೆ ಒಂದು ಜೋಶ್ ಇದೆ. ಅಲ್ಲ, ನಿಮ್ಮ ಹೆಸರೇ ಕೆಂಪೇಗೌಡ ಅಂತಾನೆ ಅಥವಾ ಬೇರೆ ಏನಾರು ಈ ತರ ನಮ್ಮ ಮರುನಾಮಕರಣ ಏನಾದ್ರು ಆಯ್ತಾ? ಇಲ್ಲ ಕೆಂಪೇಗೌಡನೆ. ಕೆಂಪೇಗೌಡ. ಈ ಕಟ್ಲೆ ಅನ್ನೋ ಹೆಸರು ನಿಮಗೆ ಕೇಳಿದಾಗ ಹೆಂಗೆ ಅನಿಸ್ತು? ಈಗ ನಾನು ಹೇಳ್ದೆ ನಮ್ಮ ಮನೇಲಿ ಕಟ್ಲೆ ಅಂತಂದ್ರೆ ಈ ತರ. ಇಲ್ಲ, ಅದನ್ನೇ ನೀವು ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ನಾನು ಸುಮ್ಮನದೆ. ನೀವು ಹೇಳಿದಾಗೆ ಕಟ್ಲೆ ಅನ್ನೋ ಟೈಟ್ಲ್ ಬಂದು ನಿಮ್ಗೆ ಈ ಮಾಟ ಮಂತ್ರ ಅಥವಾ ದೃಷ್ಟಿ ತಾಗೋದು ಈ ತರದ ಕಟ್ಲೆ ತಗೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್. ಕಟ್ಟು ಅದು ಅದನ್ನ ದೇವಸ್ಥಾನದಲ್ಲಿ ಕೊಡ್ತಾರೆ ಅಂತ. ಹೌದು. ಸೊ ಆ ಕಟ್ಲೆ ಅಲ್ಲ ಇದು. ಯಸ್. ಈ ಕಟ್ಲೆ ಏನು ಅಂದ್ರೆ ಕನ್ನಡ ನಿಘಂಟುಲಿ ಕಟ್ಲೆ ಅಂತಂದ್ರೆ ಒಂದು ಟೈಮ್ ಬರಬೇಕು ಅಂತೀವಲ್ವಾ. ಈಗ ಉದಾಹರಣೆಗೆ ನನ್ನೇ ತಗೊಳ್ಳೋಣ, ಕೆಂಪೇಗೌಡ. ನೀವು ಚಿಕ್ಕ ಹುಡುಗಿಯಿಂದ ನಾನು ನೋಡ್ಕೊಂಡಿದ್ದೀರಾ ಕಾಮಿಡಿಯನ್ ಆಗಿ. ಸೊ ನಾನು ಅನ್ಕೊಂಡಂಗಿನ ದೊಡ್ಡ ಕಾಮಿಡಿಯನ್ನೂ ಆಗಿಲ್ಲ. ಸೊ ಹೀರೋ ಆಗಿ ಬಂದಿದ್ದೀನಿ. ಜನ ಹೆಂಗ್ ತಗೋತಾರೋ ಅಥವಾ ಏನು ನನಗೆ ಗೊತ್ತಿಲ್ಲ. ಅಂದ್ರೆ ಒಂದು ಟೈಮ್ ಬರ್ಬೇಕು, ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದಾಗಬೇಕು ಅಂದ್ರೆ ಕರೆಕ್ಟ್ ಒಂದು ಟೈಮ್ ಬರಬೇಕು ಅಂತೀವಿ, ಅದೇ ಕಟ್ಲೆ. ಓ ಮೈ ಗಾಡ್. ಅಂದ್ರೆ ನಾನ್ ಅನ್ಕೊಂಡಿ ತಪ್ಪು, ಅದಕ್ಕೆ ಅನ್ಸಲ್ಲಪ್ಪ ಇದು ಕಟ್ಲೆ ಅಂತಂದ್ರೆ ಏನು ಅಂತ. ಟೈಮ್. ಅದಕ್ಕೆ ನಾವು ಕಟ್ಲೆ ಟೈಟ್ಲ್ ಹಿಂದ್ಗಡೆ ಒಂದು ಗಡಿಯಾರ ಹಾಕಿದೀವಿ, ಕೆಳಗಡೆ ಅವಧಿ ಅಂತ ಹೌದು, ಹಾಕಿದೀವಿ. ಕಟ್ಲೆ ಅವಧಿ ಅಂತಿದೆ, ನಾನು ನೋಡಿದೆ. ಎಸ್ ಮೇಡಮ್. ಅಂದ್ರೆ ಟೈಮ್ ಒಂದೊಳ್ಳೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಟೈಮ್ ಬರಬೇಕು. ಯಾವುದೇ ಒಂದು ಏನೇ ಒಂದು ಆಗ್ಬೇಕು, ಯಾರಿಗೋ ಒಂದು ಮದುವೆ ಆಗ್ಬೇಕು ಅಂದ್ರೆ ಟೈಮ್ ಬರಬೇಕು. ಒಂದೇನೋ ಸತ್ತ ಒಂದು ದಪ್ಪನ ಆಗ್ಬೇಕು ಅಂದ್ರೂ ಅದಕ್ಕೊಂದು ಟೈಮ್ ಬರಬೇಕು. ಯಾರೋ ಬರ್ಬೇಕು ಅಂತ ಕಾಯ್ತಿರ್ತೀವಿ 10 ನಿಮಿಷ ಮುಂದೆ, ಆ ಟೈಮೇ ಕಟ್ಲೆ. ಕರೆಕ್ಟ್. ಈಗ ನಾನು ನಿಮಗೋಸ್ಕರ ಕಾಯ್ತಿದ್ನಲ್ಲ ಹಂಗೆ. ನಾನು ಎಷ್ಟೊತ್ತಿಗೆ ಬರ್ತಾರ ಟೈಮ್ ಹೇಳಿದ್ರು, ಶಾರ್ಟ್ ಟೈಮಿಂಗ್ ಶಾರ್ಪ್, ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಓಕೆ, ನಿಮಗೆ ಏನ್ ಅನ್ನಿಸ್ತು ಕಟ್ಲೆ ಅಂತ ಹೆಸರು ಕೇಳಿದಾಗ? ನೀವ್ ಈ ತರ ಟೈಮ್ ಅಂತ ಅನ್ಕೊಂಡಿದ್ರಾ? ಇಲ್ಲ, ಟೈಮ್ ಅಂತ ಅನ್ಕೊಂಡಿರ್ಲಿಲ್ಲ. ಕಟ್ಲೆ ಅಂದ್ರೆ ನಾನು ಕಾಯಿ ಕಟ್ಲೆ ಇದ್ರ ಮನೆ ಕಟ್ಲೆ. ನಾವಿಬ್ರು ನಾನು ಅಷ್ಟೇ. ಅದ್ರಲ್ಲಿ ಯಾವ ಇನ್ನೊಂದು ಇದೆ ಸಿನಿಮಾ actually. ಕೆಲವೊಬ್ರು ಇನ್ನೊಂದು ಕೇಳ್ತಾರೆ, ಕಟ್ಲೆ ಅಂದ್ರೆ ಕೋರ್ಟ್ ಕಟ್ಟಲೆ, ಕೋರ್ಟ್ ಆರ್ಡರ್ಗೋಸ್ಕರ ಅದೊಂದು ಅನ್ಕೋತಾರೆ. ಈ ಎರಡು ಅಲ್ದೇನೆ ಟೈಮ್ ಅನ್ನೋದೇ ನಮ್ಮ ಕಟ್ಲೆ. ಓಕೆ, ನಿಮಗೆ ಸೇಮ್ ಹಂಗೇನೆ. ಯಾವ ಫಿಲಮ್ ಮಾಡ್ತಿದ್ದೆ, ಈ ತರ ಫಿಲಮ್ ಮಾಡಿದೆ, ಇವಾಗ ರಿಲೀಸ್ ಹತ್ರ ಬರ್ತಿದೆ ಅಂತ ಹೇಳಿ ಪ್ರಮೋಷನ್ ಮಾಡೋ ಟೈಮಲ್ಲೂ ಅಷ್ಟೇ, ಕಟ್ಲೆ ಅಂದ್ರೆ ಏನು, ಇದು ಕಾಯಿ ಮನೆ ಕಟ್ಲೆ ಕಟ್ತಾರಲ್ಲ ಅದ ಯಾವ ತರ, ಅದಲ್ಲ ಕಟ್ಲೆ ಅಂದ್ರೆ ಅವಧಿ ಅಂತ ಹೇಳಿ ಅಂತ. ಆಗ ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಬೇಕು ಹಾಗಿದ್ರೆ ಸಿನಿಮಾ ಅಂತ. ಓಕೆ, ಕಟ್ಲೆ ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲ ನಡೀತು? ಸಿರ್ಸಿ ತುಂಬಾ ಹೆಚ್ಚು ಶೂಟಿಂಗ್ ನಾವು ಅಲ್ಲೇ ಮಲೆನಾಡಲ್ಲೇ ಮಾಡಿದ್ವಿ. ಸಿರ್ಸಿ, ಸಿದ್ದಾಪುರ ಆ ಸರೌಂಡಿಂಗ್ ಪೂರ್ತಿ ಒಂದು 40-45 ದಿನ ಅಲ್ಲೇ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಈ ಕಡೆ ಬೆಂಗಳೂರು ಅಂತ ಬಂದ್ರೆ ಸಾಫ್ಟ್ವೇರ್ ಕಂಪನಿ ಎಲ್ಲ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ವಿ. ಸಾಂಗ್ ಎಲ್ಲ ನೆಲಮಂಗಲ ಮಾಡಿದ್ವಿ. ಸೊ ಹೀಗೆ ಒಂದಷ್ಟು ಕರ್ನಾಟಕದ ಒಂದಷ್ಟು ಭಾಗಗಳಲ್ಲಿ ಶೂಟಿಂಗ್ ಮಾಡಿದ್ವಿ. ಮೇಜರ್ ಶಿರ್ಸಿಲಿ ಮೇಜರ್ ಮಾಡಿದ್ರು, ಮಲೆನಾಡು ನಮ್ ಕಡೆ ಮಾಡಿದ್ರಿ. ಓಕೆ, ಒಂದಷ್ಟು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ರಿ, ಬಟ್ ಮೊದಲನೇ ಬಾರಿಗೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡ್ರಿ. ಎಷ್ಟು ಖುಷಿ ಇದೆ, ಹೆಂಗ ಅನಿಸ್ತು? ತುಂಬಾ ಖುಷಿ ಆಗ್ತಿದೆ. ಸೀರಿಯಲ್ ಅಲ್ಲಿ ಇಷ್ಟ ದಿನ ಎಲ್ಲ ನೋಡಿರ್ತಾರೆ, ಎಲ್ಲೇ ಹೋದ್ರು ಸೀರಿಯಲ್ ಇಂದಾನೇ ಕಂಡುಹಿಡಿತಿರ್ತಾರೆ. ಸೊ ಫಸ್ಟ್ ಟೈಮ್ ಫಿಲಮ್ ಮಾಡಿದೀನಿ ಹಿಂದೆ ಕೂಡ, ಬಟ್ ಇದು ನನ್ನ ಏನಂತ ಹೇಳೋದು, ಫಸ್ಟ್ ಫಿಲಮ್ ಹೀರೋಯಿನ್ ಆಗಿ ಇಷ್ಟು ಜಾಸ್ತಿ ಪ್ರಮೋಷನ್ ಆಗಿರಬಹುದು, ಈ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದು ಫಸ್ಟ್ ಟೈಮ್. ಸೊ ಖುಷಿ ಆಗ್ತಿದೆ. ನೋಡಬೇಕು ಮುಂದೆ ಏನಾಗುತ್ತೆ, ಒಪ್ಕೋತಾರ ನನ್ನ ಈ ಥರ ಕ್ಯಾರೆಕ್ಟರಲ್ಲಿ, ನೋಡಿ ಇಷ್ಟಪಡ್ತಾರ ಅನ್ನೋದೇ ಒಂದು ಬಟ್ ಕ್ವಶನ್. ಶೋರ್ ಒಪ್ಕೊಂತಾರ. ಅದು ಒಂದು ಆ ಸಾಂಗ್ ಅಲ್ಲಿ ಒಂದು ಫುಲ್ ಕಾಸ್ಟ್ಯೂಮ್ ಅಲ್ಲಿ ಆಕ್ಚುಲಿ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅದ್ರಲ್ಲಿ. ನೀವು ಕೂಡ ಹಿಂಗೆ ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ ಇಬ್ರು. ನನಗೆ ನೀವು ಅಲ್ಲಿ ವಾಕಿಂಗ್ ಅಲ್ಲಿ ಬರ್ತೀರಾ ನಡ್ಕೊಂಡಿಗೆ, ಬಟ್ ಅಲ್ಟಿಮೇಟ್ ಆಗಿದೆ. ಇವರು ಕೂಡ ಕಾಲ್ ಶೂಸ್ ಎತ್ತಿಡೋದು, ಬಟ್ ಸಕ್ಕತ್ತಾಗಿದೆ ಆ ಸಾಂಗ್. ನಂಗೆ ಇಷ್ಟ ಆಯ್ತು. ಈಗ ಜಸ್ಟ್ ನಾನು ಅದನ್ನ ನೋಡ್ಕೊಂಡು ಬಂದೆ. ನೀವು ಇಷ್ಟು ವರ್ಷಗಳ ಕಾಲ ಕಾಮಿಡಿಯನ್ ಆಗಿದ್ರಿ, ಈಗ ಹೀರೋ ಅಂತ ಬಂದಾಗ ಮಾಸು ಕ್ಲಾಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಈಗ ಕಾಮಿಡಿಯನ್ ಆಗಿರೋದು ಬೇರೆ, ಹೀರೋ ಆದಾಗ ಎಲ್ಲರೂ ಇರ್ಬೇಕು ಅವರಲ್ಲಿ. ಸೊ ನಿಮಗೆ ಹೆಂಗ ಅನ್ನಿಸೋ ಹೀರೋ ಆಗಿ ಪಾದಾರ್ಪಣೆ? ಇಲ್ಲ ಮೇಡಮ್, ನನಗೆ ನಾನೊಬ್ಬ ನಟ ಅಷ್ಟೇನೆ. ಹೀರೋ ಅನ್ನೋದು ನಾನು ಇವತ್ತು ತಗೊಂಡಿಲ್ಲ. ಮುಂದೆ ಜನರು ನನ್ನ ಹೀರೋ ತಗೊಂಡ್ರು ನಾನು ಹೀರೋ ಅಂತ ಅನ್ಕೊಳಲ್ಲ. ಯಾಕೆಂದ್ರೆ ನಾನೊಬ್ಬ ನಟ, ನಾನೊಬ್ಬ ಕಾಮಿಡಿಯನ್ನು, ಅದನ್ನ ಇಲ್ಲೂ ಕೆಲಸ ಮಾಡಿದ್ದೀನಿ ಅಷ್ಟೇ. ಇನ್ನೊಂಚೂರು ಜಾಸ್ತಿ ಕೆಲಸ ಮಾಡಿದ್ದೀನಿ. ಈಗ ಬೇರೆ ಹೀರೋಗಳ ಜೊತೆ ನಾನು ಇದುವರೆಗೂ ನಾನು ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಒಂದು 4-5 ಸೀನ್ 10 ಸೀನ್ ಆ ಥರ ಬರ್ತಿದ್ವಿ. ಇಡೀ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಅಂದಾಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಆ ಪಾತ್ರ ಡೈರೆಕ್ಟರ್ ಕೊಟ್ಟಂತ ಒಂದು ಆ ಕೆಲಸನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೀನಿ ಅಷ್ಟೇ. ನಾನೊಬ್ಬ ಕಲಾವಿದ ಅಲ್ಲ. ಈ ಹಂಬಲ್ನೆಸ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು. ಎಲ್ಲರನ್ನೂ ಎಷ್ಟು ನೀಟಾಗಿ ಒಳಗಡೆ ಇದ್ದವ್ರನ್ನ ಎಲ್ಲರನ್ನೂ ಮಾತಾಡಿಸ್ದಾಗಲೇ ನಾನು ಅನ್ಕೊಂಡೆ ವೆರಿ ಹಂಬಲ್ ಪರ್ಸನ್ ಅಂತ ನೀವು. ಓಕೆ, ನೀವೇ ಆಗ್ಲೇ ಹೇಳಿದ್ರೆ ಸೀರಿಯಲ್ ಅಲ್ಲಿ ಇಷ್ಟು ದಿನ ಅಚ್ಚು ಅಲ್ಲ, ನಾನು ಆಕ್ಚುಲಿ ಅಚ್ಚು ಅಂತ ಈ ಆಕ್ಚುಲಿ ನಿಮ್ಮ ಈಗ ನಮ್ಮ ಮರುನಾಮಕರಣ ಮಾಡಿದ ಹೆಸರು ನನಗೆ ಮರ್ತು ಹೋಗಿದೆ. ಅಚ್ಚು ಅಂತ
ಆದ್ಮೇಲೆ ನನಗೆ ಇವಾಗ okay, ಸನ್ಮಿತಾ ಸನ್ಮಿತಾ ಅಂತ ಇನ್ನು ಪಾರ್ಟಿ ಕೊಟ್ಟಿಲ್ವಲ್ಲ ಹಂಗಾಗಿ ನೇಮ್ ಪಾರ್ಟಿ ಅಂತ ಆದ್ಮೇಲೆ ಓಕೆ ಸನ್ಮಿತಾ ಅಂತ ಫಿಕ್ಸ್ ಆಗ್ಬಿಡುತ್ತೆ. ಪಾರ್ಟಿ ಆಗೋ ತನಕ ಸ್ವಲ್ಪ ಇದು ಓಕೆ. ನಿಮ್ ಫಸ್ಟ್ ಕಾಲ್ ಮಾಡಿ ನಿಮಗೆ ಈ ಸಿನಿಮಾಗೆ ನೀವು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರೆ ಹೆಂಗ ಅನ್ನಿಸ್ತು? ಫಸ್ಟ್ ಕಾಲ್ ಮಾಡಿ ಹೇಳಿದ್ರು ಈ ತರ ಇದೆ ಅಂತ ಹೇಳಿ. ಸರ್ ವಿದಾ ಸರ್ ಮಾಡಿದ್ರು ಅಂತ, ಡೈರೆಕ್ಟರ್ ಸರ್ ಮಾಡಿದ್ರು. ಸೊ ಅವಾಗ ಹೋದೆ, ಅವ್ರ ಸ್ಟೋರಿ ಹೇಳಿದ್ರು. ಫಸ್ಟ್ ನಂಗೆ ಕೇಳಿದಾಗ ನಾನು ಮಾಡ್ಬೇಕಾ ನೋಡೋಣ ಅಂತ ಹೇಳಿ ಟೈಮ್ ತಗೊಂಡು ನಾನು ಹೋದೆ. ಸಂಜೆ ಅಷ್ಟೊತ್ತಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಸರ್ ನಿಮಗೆ ಅಂತ. ಆಮೇಲೆ ನಂಗೆ ಮಾಡೋಣ ಅಂತ ಅನಿಸ್ತು. ಡಿಫ್ರೆಂಟ್ ಕ್ಯಾರೆಕ್ಟರ್, ಎಲ್ಲರೂ ಸೀರಿಯಲ್ ಅಲ್ಲಿ ಒಂದೇ ತರ ಕ್ಯಾರೆಕ್ಟರ್ ಅಲ್ಲಿ ನೋಡಿರ್ತಾರೆ. ಕರೆಕ್ಟ್. ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದಾಗ ಜನ ಕಂಡು ಹಿಡಿತಾರೆ, ಓ ಈ ತರನು ಇವಳು ಮಾಡ್ತಾಳೆ ಕ್ಯಾರೆಕ್ಟರ್ ಅಂತ ಹೇಳಿ ಗುರುತಿಸ್ತಾರೆ. ಸೊ ನಂಗೆ ಮಾಡೋಣ ಅಂತ ಅನಿಸ್ತು. ಸ್ಟೋರಿ ಕೂಡ ನಂಗೆ ಇಷ್ಟ ಆಯ್ತು. ನನ್ನ ಕ್ಯಾರೆಕ್ಟರ್ ಕೂಡ ನಾನು ಮಾಡ್ತಿರೋದು ಈ ತರ ಕ್ಯಾರೆಕ್ಟರ್ ಫಸ್ಟ್ ಟೈಮ್. ಸೊ ಇಷ್ಟ ಆಯ್ತು, ಮಾಡೋಣ ಅಂತ ಹೇಳಿ ಒಪ್ಕೊಂಡೆ. ಸೊ ಯಾವುದೇ ತರ ಆಡಿಷನ್ ಮಾಡಿಲ್ಲ, ಏನು ಇಲ್ಲ, ಒಂದ್ ನಂಬಿಕೆ ಇಟ್ಟು ಈ ಕ್ಯಾರೆಕ್ಟರ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು 100% ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇವರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಚಾಲೆಂಜಿಂಗ್ ರೋಲ್ ಅವ್ರಿಗೆ. ಆಕ್ಚುಲಿ ಇದು ಬೇರೆ ಸುಮಾರು ಸಿನಿಮಾದಲ್ಲಿ ನೀವು ಹೀರೋಯಿನ್ ನೋಡಿರ್ತೀರಾ. ಹೀರೋಯಿನ್ ಅಂದ್ರೆ ಏನು, ಒಂದು ಗ್ಲಾಮರ್ ಆಗಿರ್ತಾರೆ ಅಥವಾ ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ, ಒಂದು ಸಾಂಗು ಡ್ಯಾನ್ಸ್ ಈ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಇರೋವಂಥದ್ದು ಒಂದು ಆಕ್ಟಿಂಗಿಗೆ ಪ್ರಾಮುಖ್ಯತೆ ಇರೋಂಥ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಒಂದಷ್ಟು ಸೀನ್ಗಳಲ್ಲಿ ಬಬ್ಲಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಸಮಥಿಂಗ್ ಆದ್ರೆ ನೀನು ಆ ಸಾಂಗ್ ಅಲ್ಲಿ ಕಂಪ್ಲೀಟ್ಲಿ ಫುಲ್ ಎಮೋಷನಲ್ ಆಗಿ ಕಾಣಿಸ್ಕೊಂಡು ನಮಗೆ. ಬಟ್ ನಾವಿನ್ನು ಸಿನಿಮಾ ನೋಡಿದ್ವಲ್ಲ, ನೋಡಿದ್ಮೇಲೆ ಹೇಳ್ತೀನಿ. ಓಕೆ, ನಿಮಗೆ ಈ ಕಟ್ಲೆ ಸಿನಿಮಾದಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಆಗಿ? ನಾವು ನೀವೇನು ಅನ್ಕೊಂಡು ಬರ್ತಿರೋ ಅಷ್ಟೂ ಇದೆ ನಮ್ಮ ಸಿನಿಮಾದಲ್ಲಿ. ಯಾಕೆಂದ್ರೆ ಈಗ ಕೆಂಪೇಗೌಡರು ಏನಪ್ಪ ಕಾಮಿಡಿ ಅಲ್ವಾ, ಕಾಮಿಡಿ ಇರ್ಬೋದೇನೋ, ಕಾಮಿಡಿ ಇದೆ. ಒಂದು ಈಗಿನ ಟ್ರೆಂಡ್, ಒಂದು ಕಂಟೆಂಟ್ ಸಿನಿಮಾ ಇರ್ಬೋದೇನೋ, ಸೈಕಾಲಜಿಕಲ್ ಥ್ರಿಲ್ಲರ್, ಒಂದು ಸಸ್ಪೆನ್ಸ್ ಅಂದ್ರೆ ಅದು ಇದೆ. ಆಮೇಲೆ ಒಂದೇ ಸಿನಿಮಾಲಿ ಇಷ್ಟೆಲ್ಲ ಇದೆಯಾ ಅಂತಾನು ಕೇಳಂಗಿಲ್ಲ ನೀವು, ಯಾಕಂದ್ರೆ ಪ್ಯೂರ್ ಲವ್ ಇದೆ. ಇವರ ನಮ್ಮ ಒಂದು ಬಾಂಡಿಂಗ್ ಕ್ಯಾರೆಕ್ಟರ್ ಪ್ಯೂರ್ ಲವ್. ಅದು ಒಂದು ಒಳ್ಳೆ ಲವ್ ಇದೆ, ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ. ನೀವು ಆಗ್ಲೇ ಹೇಳ್ದಂಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಒಂದು 20 ಮಿನಿಟ್ಸ್ ಪ್ರತಿಯೊಬ್ಬರನ್ನು ಅಳಿಸ್ತಾರೆ ಇವರು. ಸಿನಿಮಾ ಇವತ್ತೇ ನಾನು ಹೇಳಿರ್ತೀನಿ, ಸಿನಿಮಾ ನೋಡಿದಂಥ ಅಷ್ಟು ಜನನು 20 ಮಿನಿಟ್ಸಲ್ಲಿ ಕಣ್ಣೀರು ಹಾಕ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಸೆಂಟಿಮೆಂಟ್ ಫೀಲು ಇದೆ. ಸೊ ಎಲ್ಲನೂ ಇರ್ತಕ್ಕಂಥ ಒಂದು ಪ್ಯಾಕೇಜ್ ಸಿನಿಮಾ. ನಾನು ಈಗ ಫಸ್ಟ್ ಟೈಮ್ ಹೀರೋ ಆಗಿರೋದ್ರಿಂದ ಈಗಿನ ಟ್ರೆಂಡ್ಗೆ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಕಾಮಿಡಿ ಅಂದ ತಕ್ಷಣ ಬರೀ ಕಾಮಿಡಿ ಅಲ್ಲ, ಇದೆಲ್ಲ ಇರೋತಕ್ಕಂಥ ಒಂದು ಒಳ್ಳೆ ಕಟ್ಲೆ ಸಿನಿಮಾ. ಅದೇ ಈಗ ಏನಂದ್ರೆ ಮದ್ವೆ ಮನೆ ಊಟ ಇದ್ದಂಗೆ, ಏನಿಲ್ಲ ಅನ್ನಂಗಿಲ್ಲ. ಉಪ್ಪಿನಕಾಯಿಂದ ಹಿಡಿದು ಕಂಪ್ಲೀಟ್ ನಾನ್ ವೆಜ್ ಫುಲ್ ಮೀಲ್ಸ್. ಹೌದು, ನಿಮ್ ಮೂವಿ ನೋಡೋದಾದ್ರೆ. ಓಕೆ, ಯಾವತ್ ಸಿನಿಮಾ ತೆರೆ? ಮೊನ್ನೆ ನಾವ್ ಯಾರಿಗೋ ಒಬ್ರಿಗೆ ಹೀರೋಗೆ ಹಿಂಗೆ ತೋರಿಸ್ತಾ ಇದ್ದೆ ಟ್ರೈಲರ್. ಅವ್ರು ಅದೇ ಹೇಳ್ತಾ ಇದ್ರು, ಏನು ಇದು ಕತೆ ಅಂತಾನೆ ಗೊತ್ತಾಗ್ತಿಲ್ಲ, ಸೈಕಾಲಜಿಕಲ್ ಥ್ರಿಲ್ಲರ್, ಆರ್ ಕಾಮಿಡಿನ ಏನು ಅಂತ ಕೇಳ್ತಾ ಇದ್ರು. ಅದು ಸಿನಿಮಾಲೇ ನೋಡ್ಬೇಕು ನೀವು ಅಂತ. ಹಂಗೆ ಎಲ್ಲಾನು ನೀವು ಹೇಳೋದು ಕರೆಕ್ಟ್. ಅದು ಮದುವೆ ಮನೆ ಊಟ ಇದ್ದಂಗೆ ಎಲ್ಲಾನು ಇದೆ, ಉಪ್ಪಿನಕಾಯಿಂದ ಹಿಡಿದು ಫುಲ್ ಎಂಡ್ವರೆಗೂ. ಇನ್ನು ನಮ್ ಕಡೆ ಎಲ್ಲ ನಾನ್ ವೆಜ್ ಜಾಸ್ತಿ ಫೈನಲ್. ನಿಮ್ ಕಡೆ ಸ್ವೀಟಾ? ನಮ್ ಕಡೆ ಇಲ್ಲ, ನಾನ್ ವೆಜ್ ಸ್ವೀಟ್ ಎರಡೂ ಮಾಡ್ತಾರೆ. ಬೀಗ್ರೂಟ ಅಂತ ಮಾಡ್ಬಿಡ್ತೀವಿ. ಈಗಲೇ ಕನ್ಫರ್ಮ್ ಮಾಡ್ಕೊಂಡೆ ನಾನು. ಕೆಳಗಡೆ ಪಾರ್ಟಿಗೆ ಹೋದ್ಮೇಲೆ ಮೇಡಮ್ ನಾ ವೆಜ್ ಮೇಡಮ್ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಓಕೆ ರೆಡಿ ಆಗಪ್ಪ ಎಲ್ಲರೂ ರೆಡಿಯಾಗಿ ಇಂಟರ್ವ್ಯೂ ಮುಗಿದ್ಮೇಲೆ ನಾನ್ ವೆಜ್ ಊಟ. ನಾವೆಲ್ಲ ನಮ್ಮ ಹೆಸರಲ್ಲೇ ಇದೆಯಲ್ಲ ಗೌಡ್ರು. ಸ್ವೀಟ್ ಎಲ್ಲ ಏನಾದ್ರು ದುಡ್ಡು ಕೊಡ್ತಿಂದ್ರೆ ನಮ್ಮ ಮನೇಲಿ ಬೈತಾರೆ. ಓಕೆ, ನಿಮ್ಮ ಮನೇಲಿ ಹೆಂಗ ಅನ್ನಿಸ್ತು ಈಗ ಇಷ್ಟು ವರ್ಷಗಳ ಕಾಲ? ನಿಮ್ಮ ಮನೇಲಿ ಇನ್ನೇನ್ ಕ್ಯಾಮ್ರಾದಲ್ಲಿ ಡೈಲಿ ಪ್ರತಿದಿನ ನೋಡಿದ್ದಾರೆ, ಬಟ್ ಅದು ಹೀರೋ ಆಗಿ ನಿಮ್ಮ ಮನೆಯವರಿಗೆ ಎಷ್ಟು ಖುಷಿ ಆಯ್ತು? ಏನು ಖುಷಿ ಇಲ್ಲ, ಬೈದ್ರು ಚೆನ್ನಾಗಿ, ಯಾಕೆ ಹೀರೋ ಆಗಿದ್ಯಾ ಅಂತ. ಫಸ್ಟ್ ನೀವೆಲ್ಲ ಹೀರೋ ಮೆಟೀರಿಯಲ್ ಅಲ್ಲ, ಹೀರೋನು ಆಗ್ಬೇಡಿ, ಕಾಮಿಡಿಯನ್ ಆಗಿದ್ರಿ, ಚೆನ್ನಾಗಿದ್ರಿ, ಇನ್ನೊಂದಷ್ಟು ಸಿನಿಮಾ ಸಿಕ್ತಿತ್ತು, ಬ್ಯುಸಿ ಆಗಿರ್ತಿದ್ರಿ, ಯಾಕೆ ಹೀರೋ ಆಗ್ತಾ ಇದ್ದೀರಾ ಅಂತ ಬೈದ್ರು. ಫಸ್ಟ್ ಹೀರೋ ಆಗ್ತೀನಿ ಅಂದ ತಕ್ಷಣ. ಆಮೇಲೆ ಕತೆ ಎಲ್ಲ ಕೇಳಿ ಒಂದ್ಸಲ ಕತೆನ ನಾನು ಒಂದ್ಸಲ ವಿದವರು ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಅಂದ್ರೆ ನಮ್ಮ ಡೈರೆಕ್ಟ್ರು, ಸೀನ್ ಟು ಸೀನ್ ಅದನ್ನು ನಾನು ಕೂರಿಸ್ಕೊಂಡು ನಮ್ಮ ಮಿಸ್ಸಸ್ಗೆ ಹೇಳಿದಾಗ, ಇಲ್ಲ ಒಂಥರ ಡಿಫ್ರೆಂಟ್ ಆಗಿದೆ, ಕತೆನೇ ಹೀರೋ ಇದು, ಸೊ ನೀವು ಮಾಡ್ಬೋದು ಅಂದರು. ಆವಾಗ ನಾನು ಧೈರ್ಯವಾಗಿ ಓಕೆ ಮಾಡ್ಬೋದು ಅಂತ.